ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವಂತೂ ತುಂಬ ಸಕ್ಕತ್ತಾಗಿದ್ದೀವಿ. ಇವತ್ತಿನ ವ್ಲಾಗ್ನಲ್ಲಿ ನೀವೇನು ನೋಡ್ತೀರಾ ಅಂತಂದರೆ, ನಾನು ನನ್ನ ಹಸ್ಬೆಂಡ್ ಇವತ್ತಿಗೆ ನಮ್ಮದು ಮ್ಯಾರೇಜ್ ಆಗಿ 5 ಮಂತ್ಸ್ ಕಂಪ್ಲೀಟಾಗಿ 6th ಮಂತಿಗೆ ಎಂಟ್ರ್ ಆಗ್ತಿರೋದ್ರಿಂದ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಹಾಕ್ಬಿಟ್ಟು ಬರೋಣ ಅಂತ ಹೇಳಿ ವಿದ್ಯಾರಣ್ಯಪುರದಲ್ಲಿರೋ ಒಂದು ಅಮ್ಮ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ಅಂತ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಇಟ್ ವಾಸ್ ಅ ಗ್ರೇಟ್ ಈವ್ನಿಂಗ್ ಅಂತ ಹೇಳ್ಬೋದು. ಒಂಥರ ಡಿವೈನ್ ವೈಬ್ಸು ಚೆನ್ನಾಗಿತ್ತು. ಅದು ಸ್ವಲ್ಪ ದೂರನೇ ಇತ್ತು ಟೆಂಪಲ್ ಮನೆಯಿಂದ. ಅಲ್ಲಿಂದ ಹಂಗೆ ನಮ್ಮ ಮನೆಗೆ ಹೋಗೋಣ, ನಮ್ಮ ಮಮ್ಮಿ ಮನೆಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸಂಡೇನ ಹೋಗಿದ್ವಿ. ಸೊ ಹೋಗ್ತಾ ದೇವ್ರಿಗೆ ಹೂವು ತೊಗೊಂಡು ಹೋಗಿದ್ದೆ. ಹಾಗೆ ಹೋಗಿ ದೇವ್ರದ್ದು ಬ್ಲೆಸ್ಸಿಂಗ್ಸ್ ತೊಗೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ಮತ್ತೆ ಹಾಗೆ ಅಲ್ಲಿಂದ ನಮ್ಮ ಮನೆಗೆ ಹೊರಟಿದ್ವಿ. ಸೊ ನಮ್ಮ ದಿನ ಹೆಂಗೆ ಹೋಯ್ತು ಅನ್ನೋದನ್ನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಆಲ್ಮೋಸ್ಟ್ 6 months ಆಫ್ ಮ್ಯಾರೇಜ್. ಇಟ್ ಇಸ್ ಸೋ ಸ್ಟ್ರೇಂಜ್ ಅಲ್ವಾ? ಹೆಣ್ಮಕ್ಳು ಒಂದು ಮನೇಲಿ ಹುಟ್ಟಿ ಬೆಳೆದು ಒಂದು ವಾತಾವರಣದಲ್ಲಿ ಬೆಳೆದು ಆಲ್ ದಿ ಸಡನ್ ಮದುವೆ ಅನ್ನೋ ಹೆಸರಿನಲ್ಲಿ ಸೊಸೈಟಿ ನಮ್ಮನ್ನ ಮನೆಯಿಂದ ದೂರ ಮಾಡಿ ಹಸ್ಬೆಂಡ್ ಮನೆಗೆ ಕಳಿಸ್ತಾರೆ. ಸೊ ನಾವು ಅದಕ್ಕೂ ಕೂಡ ಅಡ್ಯಾಪ್ಟ್ ಮಾಡ್ಕೊತ ಆ ಚೇಂಜಸ್ಗೆ ಅಡ್ಜಸ್ಟ್ ಆಗ್ತಾ ನಮ್ಮ ಲೈಫ್ನ ಹೆಂಗೆ ಚೇಂಜ್ ಮಾಡ್ಕೊತೀವಲ್ಲ. ಶೌಟ್ ಔಟ್ ಟು ಆಲ್ ದ ವುಮನ್ ಔಟ್ ದೇರ್. ಲೇಡೀಸ್ ವೇರ್ ಆಲ್ ಸೋ ಸ್ಟ್ರಾಂಗ್. ಆ್ಯಂಡ್ ಹಾನೆಸ್ಟ್ಲಿ ಸ್ಪೀಕಿಂಗ್, ನಾನು ಅಂದ್ಕೊಂಡಿರಲಿಲ್ಲ ನಾನು ಒಂದು ಇಷ್ಟು ಬೇಗ ಮದುವೆ ಆಗಿ ಒಂದು ಮ್ಯಾರೇಜ್ ಲೈಫ್ಗೆ ಇನ್ಲಾಸ್ ಜೊತೆ ಒಂದು ಹಸ್ಬೆಂಡ್ ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗ್ತೀನಿ ಅಂತ. ಬಿಕಾಸ್ ಐ ವಾಸ್ ನಾಟ್ ದ್ಯಾಟ್ ಕೈಂಡ್ ಆಫ್ ವುಮನ್ ಅಂಟಲ್ ಐ ಗಾಟ್ ಮ್ಯಾರಿಡ್. ಮದುವೆ ಆಗೋ ತನಕ ಕೂಡ ಅಡ್ಜಸ್ಟ್ ಆಗ್ತೀನಿ ಅನ್ನೋ ಥರ ಸೆಲ್ಫ್ ಡೌಟ್ ನನಗೆ ಇತ್ತು. ಬಟ್ ದೆನ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ತುಂಬಾ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀನಿ, ತುಂಬ ಚೇಂಜ್ ಆಗಿದ್ದೀನಿ, ಮತ್ತು ಐವ್ ಲರ್ನ್ಡ್ ಎವ್ರಿಥಿಂಗ್ ನೆಸೆಸರಿ ಟು ಸರ್ವೈವ್ ಅಂತ ಹೇಳ್ಬೋದು. ಆ್ಯಂಡ್ ಅಂದ್ಕೊಂಡಿದ್ದಷ್ಟು ಈಸಿ ಅಲ್ಲ ಮ್ಯಾರೇಜ್ ಲೈಫ್. ನಾವೇ ಒಂಥರ ಅದನ್ನ ಫ್ಯಾಂಟಸೈಸ್ ಮಾಡ್ಕೊಂಡಿರ್ತೀವಿ ಮೂವೀಸ್ ನೋಡಿ, ಬಟ್ ಇಟ್ ಈಸ್ ನಾಟ್ ಟ್ರೂ. ಐ ಮೀನ್ ಆಲ್ ದ ಲೇಡೀಸ್ ಹೂ ಇಸ್ ಮ್ಯಾರಿಡ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮ್ಯಾರೇಜ್ ಲೈಫ್ ಇಸ್ ups and downs. Though my husband is really sweet, he takes care of me, and 6 months was a real nice time for me with him. There are other obstacles as well. ಬೇರೆ ಥರ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಆಬ್ವಿಯಸ್ಲಿ. ಬಟ್ ದೆನ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಫಾರ್ putting it all together and surviving. ಆ್ಯಂಡ್ ಚಿಯರ್ಸ್ ಟು 6 months ಆಫ್ ಮ್ಯಾರೇಜ್ ಲೈಫ್. ಆ್ಯಂಡ್ ಮದುವೆ ಆದಮೇಲೆ ಆಲ್ಮೋಸ್ಟ್ ತುಂಬ ವೀಡಿಯೋಸ್ ಹಾಕಿದ್ದೀನಿ, ಬಟ್ ಅ ಸ್ಮಾಲ್ ಬ್ರೇಕ್ ಬೈ ಸೋಷಿಯಲ್ ಮೀಡಿಯಾ. ಅಂದರೆ ಒಂದು 1 month ತುಂಬ ವೀಡಿಯೋಸ್ ಹಾಕಿಲ್ಲ, ಬಿಕಾಸ್ ಐ ಆಮ್ ಗೋಯಿಂಗ್ ಥ್ರೂ ಅ ರಫ್ ಫೇಸ್ ಅಂತ ಹೇಳ್ಬೋದು. ಬಟ್ ದೆನ್ ಐ ಕಮ್ ಬ್ಯಾಕ್ ಸ್ಟ್ರಾಂಗರ್. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಅ ಗುಡ್ ಟೈಮ್. ಸೋಷಿಯಲ್ ಡಿಟಾಕ್ಸ್ ಅಂದರೆ ನಾನು ತುಂಬ ಸೋಷಿಯಲ್ ಮೀಡಿಯಾ ಪರ್ಸನ್ ಆಗೇ ಇದ್ದೆ. ಟು ಬಿ ಹಾನೆಸ್ಟ್, ನಾನು ಏನಾದರೂ ಒಂದು ತಿಂತೀನಿ ಅಂತಂದರೂ ಕೂಡ ಅದನ್ನು ಫಸ್ಟ್ ಫೋಟೋ ಹಿಡಿದು ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ಟೆ ತಿಂತಾ ಇದ್ದಿದ್ದು. ಸೊ ದಟ್ ಈಸ್ ಹೌ ಐ ವಾಸ್ ಬೌಂಡ್ ಟು ಲಿವ್ ಫಾರ್ ದ ಲಾಸ್ಟ್ ಆಲ್ಮೋಸ್ಟ್ 10 years ಐ ಗೆಸ್. ಕಾಲೇಜ್ಗೆ ಹೋದ್ಮೇಲಿಂದ ಹಂಗೆ ಇದ್ದಿದ್ದು. ಬಟ್ ದೆನ್ 1 month ಕಂಪ್ಲೀಟ್ ಇನ್ಸ್ಟಾಗ್ರಾಮ್ ಎಲ್ಲ ಕಟ್ ಮಾಡಿ, ಇಟ್ ವಾಸ್ ಅ ಡಿಫ್ರೆಂಟ್ ಟೈಮ್. ಇಟ್ ವಾಸ್ ಗುಡ್ ಅಂತ ಹೇಳ್ಬೋದು. ಐ ವಾಸ್ ನಾಟ್ ಸೀಯಿಂಗ್ ಮೈ ಮೊಬೈಲ್ ಆಸ್ ಸೂನ್ ಆಸ್ ಐ ವೇಕ್ ಅಪ್. ನಾನು ನನ್ನ ನಾರ್ಮಲ್ ಡೇ ವಿತೌಟ್ ಫೋನ್ ಇದ್ದರೆ ಹೆಂಗಿರುತ್ತೆ ಆ ಥರ ಇದ್ದಿದ್ದು. ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಮ್ ಟೈಮ್ ಒನ್ಸ್ ಇನ್ ಅ ವೈಲ್ ಇಟ್ ಇಸ್ ಗುಡ್ ಟು ಟೇಕ್ ಆಫ್ ಫ್ರಮ್ ಸೋಷಿಯಲ್ ಮೀಡಿಯಾ. ಸೊ ಐ ಥಿಂಕ್ ಐ ಕೀಪ್ ಡೂಯಿಂಗ್ ಇಟ್ ಆ್ಯಸ್ ಐ ರೆಸ್ಯೂಮ್ ಬ್ಯಾಕ್ ಅಗೇನ್ ಟು ದಿಸ್. ಈ ವಿಡಿಯೋ ತುಂಬ ದಿನ ಆದಮೇಲೆ ಪೋಸ್ಟ್ ಮಾಡಿದ್ದೀನಿ. ತುಂಬ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೆ, ಬಟ್ ಐ ವೆರೇಸ್ಡ್ ಇಟ್ ಆಲ್. ಇದು ಫ್ರೆಶ್ ಸ್ಟಾರ್ಟ್ ಅಂತ ಹೇಳ್ಬೋದು, ಮತ್ತು ರೀಸ್ಟಾರ್ಟ್. ಇಟ್ ಇಸ್ ನಾಟ್ ಬ್ಯಾಡ್ ಅಲ್ವಾ, ತಪ್ಪೇನಿಲ್ಲ. ವಿ ಕ್ಯಾನ್ ಕೀಪ್ ರೀಸ್ಟಾರ್ಟಿಂಗ್. ಇವಾಗ ನಮಗೆ ಏನೋ ಸರಿಗಿಲ್ಲ ಅಂತ ಅನ್ಸಿದ್ರೆ ಕರೆಂಟ್ ಸಿಚುವೇಶನ್, ಕರೆಂಟ್ ಎನ್ವಿರಾನ್ಮೆಂಟ್, ವಿ ಕ್ಯಾನ್ ಅಗೇನ್ ಸ್ಟಾಪ್, ಪಾಸ್ ತೊಗೊಂಡು ಥಿಂಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ವಿ ಕ್ಯಾನ್ ಅಗೇನ್ ರೀಸ್ಟಾರ್ಟ್. ಎವ್ರಿ ಡೇ ಇಸ್ ಅ ನ್ಯೂ ಡಾನ್ ಅಲ್ವಾ. ಎವ್ರಿ ಡೇ ಎದ್ದು ನಾವು ರೀಸ್ಟಾರ್ಟ್ ಮಾಡ್ಬೋದು ನಮ್ಮ ಲೈಫ್ನ. ಸೊ ಯಾ, ಮೋರ್ ಪವರ್ ಟು ಯು ಆಲ್. ಎಲ್ಲರೂ ಚೆನ್ನಾಗಿ ನಗ್ನಕ್ಕೊಂಡು ಹ್ಯಾಪಿಯಾಗಿರಿ. ಯಾವತ್ತೋ ಒಂದಿನ ಟಕ್ಕಂತ ಸಡನ್ನಾಗಿ ಮುಗಿಯೋ ಲೈಫ್ಗೆ ಯಾಕೆ ಇಷ್ಟೊಂದು ಕಷ್ಟಪಡಬೇಕಲ್ವಾ. ಎವ್ರಿ ಮೊಮೆಂಟ್, ಎವ್ರಿ ಡೇ ಚೆನ್ನಾಗಿ ಬದುಕೋಣ ಅಲ್ವಾ, ನಗ್ನಗ್ತಾ. ಬೇರೆಯವ್ರಿಗೆ ಒಳ್ಳೇದು ಬಯಸಿಲ್ಲ, ಒಳ್ಳೇದು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಿದೆ ವಿ ಕ್ಯಾನ್ ಜಸ್ಟ್ ಬಿ ಹ್ಯಾಪಿ ಇನ್ ಅವರ್ ಲೈಫ್ಸ್ ಅಲ್ವಾ. ಯಾ, ಐ ಹೋಪ್ ಎವ್ರಿಬಡಿ ಆರ್ ರಿಯಲಿ ಬ್ಯುಸಿ ವಿತ್ ದೇರ್ ಓನ್ ಲೈಫ್ಸ್. ಅವ್ರವ್ರದ್ದಾದಂಥ ಪ್ರಾಬ್ಲಮ್ಸ್ ಇರುತ್ತೆ. ಯಾ, ದಟ್ಸ್ ಇಟ್ ಫಾರ್ ಟುಡೇ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ತುಂಬ ಚಿಕ್ಕ ವಿಡಿಯೋ. ಆ್ಯಂಡ್ ಟೆಂಪಲ್ ವೈಬ್ ವಾಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಇಲ್ಲಿಗೆ ನನ್ನ ಚಾಟ್ನ ಮುಗಿಸ್ಕೊತ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಲಾಸ್ಟ್ವರೆಗೂ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು ಆಲ್. ಆ್ಯಂಡ್ ಐ ವಿಲ್ ಆಲ್ಸೋ ಟೇಕ್ ಎ ಮೂಮೆಂಟ್ ಟು ಪ್ರೇಸ್ ಮೈ ಹಸ್ಬೆಂಡ್, ಬಿಕಾಸ್ ನನ್ನ ಜೊತೆಗೆ 6 months he put up with me. It's not really easy because
people who knows me knows I'm a real tough person. I have a lot of mood swings and I'm always a kind of dominant person. ತುಂಬಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಬೇಜಾರು ಮಾಡ್ಕೊತೀನಿ, ಜಗಳ ಮಾಡ್ತೀನಿ. ನಾನು ಅರ್ಥ ಮಾಡ್ಕೊಂಡಿರೋರಿಗೆ ಮಾತ್ರ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಸೊ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಪುಟಿಂಗ್ ಅಪ್ ವಿತ್ ಮೀ ಆ್ಯಂಡ್ ಬೇರಿಂಗ್ ಮೀ ಆ್ಯಂಡ್ ಮೈ ಮೂಡ್ ಸ್ವಿಂಗ್ಸ್. ಗೋಯಿಂಗ್ ಫಾರ್ವರ್ಡ್ ಐ ಥಿಂಕ್ ಐ ಶಾಲ್ ಚೇಂಜ್ ಮೈ ಸೆಲ್ಫ್ ದ ವೇ ಯು ವಾಂಟ್ ಮೀ ಟು ಆ್ಯಂಡ್ live a happy life with you. So happy 6 months to you. ಇದೇ ಥರ ನಾನು ಎಷ್ಟೇ ಬೇಜಾರು ಮಾಡಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ಹೋಗ್ತಾ ಹೋಗ್ತಾ ಸ್ವಲ್ಪ ಚೇಂಜಸ್ ನೋಡ್ತೀಯ ಅಂತ ಹೇಳ್ತಾ ಯಾ ಥ್ಯಾಂಕ್ ಯು ಎವ್ರಿಬಡಿ. ಅದು ಆದಮೇಲೆ ದೇವಸ್ಥಾನದಿಂದ ಬರ್ತಾ ಒಂದು ಲಾಂಗ್ ಡ್ರೈವ್ ಆಗಿತ್ತು ಅಂತ ಹೇಳ್ಬೋದು. ಅಲ್ಲಿಂದ ನಮ್ಮ ಮನೆಗೆ 30+ ಕಿಲೋಮೀಟರ್ಸ್ ಇತ್ತು. ಹಾಗೆ ಹೋಗ್ತಾ ಬೆಳಗ್ಗೆ ಮ್ಯಾಗೆ ತಿನ್ಕೊಂಡು ಹೋಗಿದ್ದರಿಂದ ನನಗೆ ತುಂಬಾ ಹೊಟ್ಟೆ ಸಿಗ್ತಾಯಿತ್ತು. ಸೊ ಮ್ಯಾಂಗೋ ತೊಗೊಂಡು ಮನೆಗೆ ಹಂಗೆ ಒಂದು ಶವರ್ಮ ತಿಂದ್ಕೊಂಡು ಹೋಗ್ತಾ ಹಂಗೆ ಐಸ್ ಕ್ರೀಮ್ ಕೂಡ ತೊಗೊಂಡು ಹೋಗಿದ್ವಿ. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಅಡುಗೆ ಎಲ್ಲ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ನನ್ನ ತಂಗಿ, ನಮ್ಮ ಭಾವ ಮತ್ತು ನಮ್ಮ ಪಾಪು ಕೂಡ ಬಂದಿದ್ಲು. ನಾವೆಲ್ಲರೂ ಮೀಟಾಗಿದ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಫೋನ್ ಎತ್ತಿದ ತಕ್ಷಣ ಹಾಯ್ ಗಾಯ್ಸ್ ಅಂತೀನಲ್ಲ, ಅವಳು ಅದನ್ನು ನೋಡ್ಕೊಂಡು ಅದೇ ಥರ ಹೇಳ್ತಿದ್ಲು. ಫುಲ್ ಖುಷಿ ಆಗೋಯ್ತು ನನಗೆ. ಅವಳು ನನ್ನ ತಂಗಿ ಥರ ಇದ್ದಾಳೋ ಅಲ್ವೋ ಗೊತ್ತಿಲ್ಲ, ಶೀಸ್ ಎ ಮಿನಿ ಮೀ ಅಂತ ನನಗೆ ಅವಾಗ ಫೀಲ್ ಆಗ್ತಾ ಇರುತ್ತೆ. ಚೆನ್ನಾಗಾಯ್ತು ಸುತ್ತ, ನಾನಂತೂ ಮಾಡಿಲ್ಲ. ಚೆನ್ನಾಯ್ತಾ? ಸೂಪರಾ. ಸೊ ಒಳ್ಳೆ ಮಟನ್ ಬಿರಿಯಾನಿ, ಮಟನ್ ಗ್ರೇವಿ ತಿಂದು ನಮ್ಮ ದಿನ ಮುಗಿದಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.